ಹಾಯ್ ಎಲ್ಲರಿಗೂ ಜಿ ಎಚ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ನನ್ನ ಎಲ್ಲ ಸ್ನೇಹಿತರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇಲ್ಲಿ ನೋಡಿ, ನಾನು 6 ಎಳೆ ದಾರನ ಈ ರೀತಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ 10ನೇ ನಂಬರ್ದು ಕ್ರೋಶನ ತೊಗೊಂಡು ಈ ಒಂದು ಡಿಸೈನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾವು ಹಿಂಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ ಅಥವಾ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ ಲಾಕ್ ಅಂದರೂ ಒಂದೇ ಮತ್ತು ಸಿಂಗಲ್ ಕ್ರೋಶ ಅಂದ್ರೂ ಒಂದೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, 2 ಸರಿ ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದಾಯಿತು. ಈಗ ಇಲ್ಲಿಂದ ಚೈನ್ಗಳು ಹಾಕ್ಕೋತೀನಿ. 1 2 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಇದು ಬಂದು ನಾನು ಕುಚ್ಚಿಗೆ ಅಂತ ಹಾಕೋತಾ ಇರೋದು. ಈ ಚೈನ್ನ ನಿಮಗೆ 3 ಚೈನು ಕಡಿಮೆ ಅಂತ ಅನಿಸಿದ್ರೆ 4 ಬೇಕಾದರೂ ಮಾಡ್ಕೊಳ್ಳಿ, ಪರವಾಗಿಲ್ಲ. ನನಗೆ 3 ಚೈನ್ ಸಾಕು, ಸೊ ಅದಕ್ಕೋಸ್ಕರ 3ನೇ ಹಾಕೋತಾ ಇದ್ದೀನಿ. ಈಗ ಇಲ್ಲಿ ನಾನು ಈ ರೀತಿ ಒಂದು ಡ್ರಮ್ ಬೀಡನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ದಾರದಲ್ಲಿ ಈ ರೀತಿ ಬೀಡನ್ನ ಲಾಕ್ ಮಾಡಿಕೊಂಡು ಆನಂತರ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಬಟ್ಟೆ ಎಲ್ಲ ಸುಕ್ ಮಾಡ್ಕೋಬಾರ್ದು, ತುಂಬ ಟೈಟಾಗಿ ಎಲ್ಲ ಲಾಕ್ ಮಾಡೋದಕ್ಕೋಗಿ ನಿಧಾನವಾಗಿ ನೋಡಿ ಈ ರೀತಿ ಸಿಂಪಲ್ಲಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಮತ್ತೆ ನಾನು 3 ಚೈನ್ನ ಹಾಕೋತೀನಿ. 3 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ನೋಡಿ, ಇದನ್ನು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಮತ್ತೆ 5 ಚೈನ ಹಾಕೋಬೇಕು. 1 2 3 4 ಮತ್ತು 5 ಚೈನ್ನ ಹಾಕ್ಕೊಂಡು ಇದು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕು. ಸ್ನೇಹಿತರೆ, ಇಲ್ಲಿ ಬಂದು ನಮಗೆ ಹಾರ್ಚ್ ಬರುತ್ತೆ, ಸೊ ಅದಕ್ಕೋಸ್ಕರ ಈ ಒಂದು 5 ಚೈನ್ನ ಹಾಕೋತಾ ಇದ್ದೀನಿ. ಈಗ ಮತ್ತೆ 3 ಚೈನ್ನ ಹಾಕೋಬೇಕು. ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಒಂದು ಬೀಡನ್ನ ಹಾಕೋಬೇಕು. ಇಲ್ಲಿ ನೋಡಿ, ಫಸ್ಟು ಬೀಡನ್ನ ಈ ರೀತಿ ದಾರದಿಂದ ಆಚೆ ತೊಗೊಂಬರಬೇಕು. ಆನಂತರ ಬೀಡ್ ಒಳಗಡೆಯಿಂದ ದಾರನ ಆಚೆ ತೊಗೊಂಬಂದು ಬೀಡ್ ಲಾಕ್ ಮಾಡ್ಕೋಬೇಕು ದಾರದಲ್ಲಿ. ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಬಟ್ಟೆ ಮೇಲೆ ಅಥವಾ ಸ್ಯಾರಿ ಮೇಲೆ ಈ ರೀತಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀಡಲ್ನ ಈ ರೀತಿ ಚುಚ್ಚಿ ದಾರನ ಮೇಲೆ ತೊಗೊಂಬರಬೇಕು. 2 ಲೂಪ್ ಇರುತ್ತೆ ಅಲ್ವಾ, 2 ಲೂಪಲ್ಲೂ ಒಂದೇ ಸಾರಿ ದಾರನ ಈ ರೀತಿ ಆಚೆ ತೊಗೊಂಬರಬೇಕು. ಅದನ್ನು ಬೀಡ್ ಲಾಕ್ ಅಂತಾರೆ. ಮತ್ತು 3 ಚೈನ್ನ ಹಾಕೋತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ಸ್ನೇಹಿತರೆ, ಇದು ಬಿಗಿನರ್ಸ್ಗೋಸ್ಕರ ಅಂತ ಮಾಡ್ತಾ ಇರೋವಂಥ ಡಿಸೈನು. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಹಾಕೋಬೋದು. ನೋಡಿ, ಈಗ ಮತ್ತೆ ಇಲ್ಲಿ ನಾನು 5 ಚೈನ್ನ ಹಾಕೋತೀನಿ. 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 3 ಚೈನ್, ಬೇಸ್ ಲೈನ್ ಫುಲ್ಲು ಇದೇ ರೀತಿ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಈಗ ಮತ್ತೆ ಒಂದು ಬೀಡನ್ನ ಹಾಕೋಬೇಕು. ನೋಡಿ, ಫಸ್ಟು 3 ಚೈನ್ ಹಾಕ್ಕೊಂಡಿದ್ದೀನಿ, ಆನಂತರ ಒಂದು ಬೀಡು, ನೆಕ್ಸ್ಟ್ 3 ಚೈನು, ಆಮೇಲೆ 5 ಚೈನು, ಮತ್ತು 3 ಚೈನು, ಒಂದು ಬೀಡು, ಫುಲ್ ಸ್ಯಾರಿ ಬೇಸ್ ಲೈನು ಇದೇ ಥರ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ನಾವು. ಈ ಡಿಸೈನ್ ನೋಡೋದಕ್ಕೆ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಕ್ರೋಶ ಕಲಿತ ಮೇಲೆ ಫಸ್ಟ್ ಹಾಕಿದಂಥ ಡಿಸೈನ್ ಇದು. ಯಾರು ಬೇಕಾದರೂ ಸಿಂಪಲ್ಲಾಗಿ ನೋಡಿಕೊಂಡು ಹಾಕೋಬೋದು ಈ ಡಿಸೈನ್ನ. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಲಾಸ್ಟಲ್ಲಿ ಕೂಡ ಅಷ್ಟೇ ನಾವು ಸ್ಯಾರಿಗೆ ಹಾಕೋಬೇಕಾದ್ರೆ ಇದೇ ರೀತಿ ಎಂಡ್ ಮಾಡ್ಕೋಬೇಕಾಗುತ್ತೆ. 3 ಚೈನ್ ಹಾಕ್ಬಿಟ್ಟು
ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಹೋಗಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಅಥವಾ ಲಾಕ್ನ ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ 2 ಚೈನ್ಗಳನ್ನ ಹಾಕ್ಕೊಂಡು ಆನಂತರ ದಾರನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ನಮ್ಮದು ಫಸ್ಟ್ ಸ್ಟೆಪ್ಪು ಅಂದರೆ ಬೇಸ್ ಲೈನ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ನೋಡಿ, ದಾರನ ಈ ರೀತಿ ಕಟ್ ಮಾಡಿಕೊಂಡು ನೀಡಲ್ನ ಆಚೆ ತೆಗೆದು ಸ್ವಲ್ಪ ಟೈಟಾಗಿ ಈ ರೀತಿ ಎಳೆದ್ರೆ ಅಲ್ಲಿಗೆ ದಾರ ಸೆಕ್ಯೂರ್ ಆಗುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಕೂಡ ಇದೇ ದಾರದಲ್ಲೇ ನಾನು ಮಾಡ್ಕೊತಾ ಇದ್ದೀನಿ. ಫಸ್ಟು ನಾವೇನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಹೋಗಿ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸ್ನೇಹಿತರೆ, ನೀವು ಕೂಡ ಅಷ್ಟೇ, ನೀವು ಯಾವ ಕಲರ್ ಥ್ರೆಡ್ಡಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ ಸ್ಯಾರಿ ಕಲರ್ದು ಅದೇ ಥ್ರೆಡ್ಡಿಂದನೇ ಸೆಕೆಂಡ್ ಸ್ಟೆಪ್ಪು ಕೂಡ ಹಾಕ್ಕೊಳ್ಳಿ. ನೋಡಿ, ಈ ರೀತಿ 3 ಚೈನ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಇಲ್ಲಿ 3 ಚೈನಲ್ಲಿ ನಾನು 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ನೋಡಿ, ಈ ರೀತಿ 3 ಸಿಂಗಲ್ ಕ್ರೋಶನ ಮಾಡಿಕೊಂಡು ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಹೋಗಿ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ. ನಾವು 3 ಚೈನ್ ಹಾಕ್ಕೊಂಡು ಲಾಕ್ ಹಾಕ್ಕೊಂಡಿರ್ತೀವಲ್ಲ ಅದೇ ಲಾಕಲ್ಲೇ ಹೋಗಿ ಅದನ್ನು ಲಾಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ನೋಡಿ ಒಂದು ಬೀಡನ್ನ ಹಾಕ್ಕೋತೀನಿ. ಒಂದು ಬೀಡ್ ಹಾಕ್ಕೊಂಡು ಬೀಡನ್ನ ಈ ರೀತಿ ದಾರದಿಂದ ಆಚೆ ತೊಗೊಂಬಂದು ಬೀಡ್ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ಇನ್ನೊಂದು ಬೀಡನ್ನ ಹಾಕ್ಕೋಬೇಕು. ಸ್ನೇಹಿತರೆ, ಇಲ್ಲಿ ಒಂದೇ ಸರಿ ನಾವು 2-3 ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಂಡು ಹೋಗ್ಬೋದು, ಬೇಗ ಮಾಡ್ಕೋಬೋದು. ನೋಡಿ, ಈ ರೀತಿ 2 ಬೀಡನ್ನ ಒಂದೇ ಸರಿ ಹಾಕ್ಕೊಂಡು ದಾರದಿಂದ ಬೀಡನ್ನ ಆಚೆ ತಂದು ಒಂದು ಬೀಡ್ ಹಾಕ್ಕೋಬೇಕು, ಒಂದು ಲಾಕ್ ಮಾಡ್ಕೋಬೇಕು. ನೋಡಿ, ಬೀಡ್ ಹಾಕ್ಕೋಬೇಕು, ಆಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾನಿಲ್ಲಿ 4 ಬೀಡ್ಗಳನ್ನ ಹಾಕೋತೀನಿ. ನೋಡಿ, ಇಲ್ಲಿ ನಾವು ಯಾವುದೇ ರೀತಿ ಬೀಡ್ ಲಾಕ್ ಮಾಡೋ ಹಾಗಿಲ್ಲ. ಡೈರೆಕ್ಟಾಗಿ ಹೋಗಿ ನಾವೇನು ಬೀಡ್ ಹಾಕ್ಕೊಂಡು ಅಂದರೆ ಡ್ರಮ್ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕಲ್ಲಿ ಹೋಗಿ ಈ ರೀತಿ ದಾರನ ಮೇಲೆ ತಂದು ಇಲ್ಲಿ ನಾವು ಬೀಡು ಮತ್ತು ಆ ಲಾಕ್ 2 ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಬರ್ತಾ ಇರುತ್ತೆ. ಸ್ನೇಹಿತರೆ, ಇಲ್ಲಿ 3 ಚೈನ್ ಗ್ಯಾಪಲ್ಲಿ ನೀವು ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಅಂತ ಏನಿಲ್ಲ. ಬೇಕಾದರೆ ನೀವು 3 ಚೈನ್ ಹಾಕ್ಕೊಂಡು ಮತ್ತು ಅದೇ ಲಾಕಲ್ಲೇ ಹೋಗಿ ಲಾಕ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಒಂದೇ ಡಿಸೈನ್ನ ನಮಗೆ ಹೇಗೆ ಬೇಕೋ ಹಾಗೆ ನಾವು ಅದನ್ನು ಚೇಂಜ್ ಮಾಡಿಕೊಂಡು ಮಾಡ್ಕೋಬೋದು. ಜಸ್ಟ್ ಅದೊಂದು ಮೆಥಡ್ ಅಷ್ಟೇ, ಈ ರೀತಿ ಮಾಡ್ಬೋದು ಅಂತನ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ 2 ಸರಿ ದಾರನ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಮೇಲೆ ತರ್ತಾ ಇದ್ದೀನಿ. 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ಮತ್ತು ಇನ್ನೆರಡರಲ್ಲಿ 1 ಸಾರಿ ದಾರನ ಆಚೆ ತೊಗೊಂಬಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಮತ್ತೆ ನೀಡಲ್ ಮೇಲೆ 2 ಸರಿ ದಾರನ ತೊಗೋತೀನಿ. ಅದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಮೇಲೆ ತೊಗೊಂಬರ್ತೀನಿ. ಈಗ ನೀಡಲ್ ಮೇಲೆ 4 ಲೂಪ್ಗಳಾಗಿರುತ್ತೆ. 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ಮತ್ತು ಲಾಸ್ಟ್ 2 ಲೂಪಲ್ಲಿ 1 ಸಾರಿ ದಾರನ ಈ ರೀತಿ ಆಚೆ ತೊಗೊಂಬರಬೇಕು. ಅದು ತ್ರಿಬಲ್ ಕ್ರೋಶ ಕಂಬ ಆಗಿರುತ್ತೆ. ಸೊ ನೋಡಿ, ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ತಗೊಂಡು ಅದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಮೇಲೆ ತಂದು ಮತ್ತೆ ತ್ರಿಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಇದೇ ರೀತಿ ನಾನಿಲ್ಲಿ ಒಟ್ಟಾಗಿ 9 ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಅದರಲ್ಲಿ 5ನೇ ತ್ರಿಬಲ್ ಕ್ರೋಶ ಕಂಬದ ಮೇಲೆ ಒಂದು ಚಿಕ್ಕದು ಬೀಡ್ ಹಾಕೋತೀನಿ. ನೋಡಿ, ಈಗ 5ನೇ ತ್ರಿಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ಮತ್ತು 2ರಲ್ಲಿ 1 ಸಾರಿ. ಈಗ ಇಲ್ಲಿ ಒಂದು ಬೀಡನ್ನ ಹಾಕೋತೀನಿ ನಾನು. ನೋಡಿ, ಈ ರೀತಿ ಒಂದು ಚಿಕ್ಕದು ಬೀಡ್ ತೊಗೊಂಡು ಬೀಡ್ ಹಾಕೋತೀನಿ. ಬೀಡ್ ಹಾಕ್ಕೊಂಡು ನೋಡಿ, ದಾರದಿಂದ ಬೀಡನ್ನ ಈ ರೀತಿ ಆಚೆ ತೊಗೊಂಬರಬೇಕು. ಮತ್ತು ಬೀಡ್ ಒಳಗಡೆಯಿಂದ ದಾರನ ಆಚೆ ತೊಗೊಂಬಂದು ಇಲ್ಲಿ ಯಾವುದೇ ರೀತಿ ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ ನಾನು. ನೋಡಿ, ಬೀಡ್ ಹಾಕ್ಕೊಂಡು ಹಾಗೆಯೇ 2 ಸರಿ ದಾರನ ತೊಗೋತೀನಿ. ಈಗ ನೋಡಿ, 3 ಲೂಪ್ ಇದೆ ಅಲ್ಲ, ಈ ಥರ ಚೈನ್ ಒಳಗಡೆ ಹೋಗಿ ದಾರನ ಆಚೆ ತಂದಾಗ 4 ಲೂಪ್ ಆಗುತ್ತೆ. 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ಮತ್ತು ಇನ್ನೂ 2 ಲೂಪಲ್ಲಿ 1 ಸಾರಿ. ಇದೇ ಥರ ಸ್ನೇಹಿತರೆ, ಬೀಡ್ ಹಾಕೋದಕ್ಕೂ ಮುಂಚೆ 4 ತ್ರಿಬಲ್ ಕ್ರೋಶ, ಹಾಗೆಯೇ ಬೀಡ್ ಹಾಕ್ಕೊಂಡ್ಮೇಲೆ 4
ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. 5ನೇ ಅಂದರೆ ಮಧ್ಯದಲ್ಲಿ 5ನೇ ಟ್ರಿಬಲ್ ಕ್ರೋಶದ ಮೇಲ್ಗಡೆ ನಾನು ಇಲ್ಲಿ ಬೀಡನ್ನ ಹಾಕ್ಕೊಂಡಿರೋದು. ಸೊ ನೋಡಿ, ಈ ರೀತಿಯೇ ನಾವು ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಈಗ ನೋಡಿ, ನೀಡಲ್ ಮೇಲೆ 2 ಸಾರಿ ದಾರ ತಗೊಂಡೆ, ದಾರನ ಈ ರೀತಿ ಮೇಲೆ ತಂದು 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ಮತ್ತು ಇನ್ನೂ 2 ಲೂಪಲ್ಲಿ 1 ಸಾರಿ ದಾರನ ಆಚೆ ತೊಗೊಂಬರಬೇಕು. ಈಗ ಇನ್ನೊಂದು ಕಂಬನ ಮಾಡ್ಕೋತೀನಿ. ಟೋಟಲಾಗಿ ಬೀಡ್ ಹಾಕಿದ ಮೇಲೆ 4 ಕಂಬಗಳನ್ನ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಒಟ್ಟಾರೆಯಾಗಿ ಇಲ್ಲಿ ನಾನು ಒಂದು ಆರ್ಚಲ್ಲಿ 9 ಟ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಆನಂತರ ಪಕ್ಕದಲ್ಲೇ ಇರೋ ಅಂದರೆ 5 ಚೈನ್ ಹಾಕ್ಕೊಂಡು ಏನು ಲಾಕ್ ಮಾಡ್ಕೊಂಡಿದ್ದೀನಲ್ಲ, ಅದೇ ಲಾಕಲ್ಲೇ ಹೋಗಿ ಈ ರೀತಿ ಡೈರೆಕ್ಟಾಗಿ ಬೀಡ್ ಲಾಕ್ನ ಮಾಡ್ಕೋತೀನಿ. ನೋಡಿ, ಕರೆಕ್ಟಾಗಿ ನೋಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಒಂದೊಂದ್ಸರಿ ಈ ರೀತಿ ಥ್ರೆಡ್ಡು ನಿಂತೋಗ್ಬಿಡುತ್ತೆ. ಸೊ ನೋಡಿ, ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡೋದಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತನ. ಈಗ ನಾವೇನು 3 ಚೈನ್ನ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿ ಹೋಗಿ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ 3 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇನ್ ಕೇಸ್ ಏನಾದರೂ ನಿಮಗೆ 2 ಸಿಂಗಲ್ ಕ್ರೋಶಕ್ಕೆ ಆ 3 ಚೈನು ಕಂಪ್ಲೀಟ್ ಆದರೆ ಅಷ್ಟನ್ನೇ ಮಾಡ್ಕೊಳ್ಳಿ. ಈಗ ನೋಡಿ, 3 ಸಿಂಗಲ್ ಕ್ರೋಶ ಹಾಕಿದ್ದಾದಮೇಲೆ ಪಕ್ಕದಲ್ಲೇ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಲಾಕ್ಗೆ ಈಗ ಲಾಕ್ ಮಾಡ್ಕೋತೀನಿ. ನೋಡಿ, ಲಾಕ್ ಆದಮೇಲೆ ನಾವು ಇಲ್ಲಿಂದನೇ ಮತ್ತೆ ಬೀಡ್ಗಳನ್ನ ಹಾಕೋಬೇಕಾಗತ್ತೆ. ನೋಡಿ, ಈಗ ನೀಡಲ್ಗೆ ಬೀಡನ್ನ ಹಾಕೋತಾ ಇದ್ದೀನಿ. 2 ಹಾಕ್ಕೊಂಡು ದಾರದಿಂದ ಬೀಡನ್ನ ಈ ರೀತಿ ಆಚೆ ತೊಗೊಂಬರಬೇಕು. ಫಸ್ಟು ಒಂದು ಬೀಡನ್ನ ಹಾಕೋಬೇಕು ನಾವು. ನೋಡಿ, ಈ ರೀತಿ ಫಸ್ಟು ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಇನ್ನೊಂದು ಬೀಡನ್ನ ದಾರದಲ್ಲಿ ಆ್ಯಡ್ ಮಾಡ್ಕೋಬೇಕು, ಬೀಡ್ ಲಾಕ್ ಮಾಡ್ಕೋಬೇಕು. ಈಗ ಇನ್ನೊಂದು 2 ಬೀಡನ್ನ ನಾನು ಈ ರೀತಿ ನೀಡಲ್ಗೆ ಹಾಕ್ಕೋತೀನಿ. ಹಾಕ್ಕೊಂಡು ದಾರದಲ್ಲಿ ನೀಡಲ್ನ ಈ ರೀತಿ ಆಚೆ ತೊಗೊಂಬಂದು ಮತ್ತೆ ಇನ್ನೊಂದು ಬೀಡನ್ನ ಹಾಕ್ಕೋತೀನಿ. ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಬೀಡನ್ನ ಹಾಕ್ಕೊಂಡು ಇಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ. ಈಗ ಬೀಡನ್ನ ನೋಡಿ, ಈ ರೀತಿ ಬೀಡ್ ಹಾಕ್ಕೊಂಬಿಟ್ಟು ನಾವೇನು ಅದು ಡ್ರಮ್ ಬೀಡನ್ನ ಹಾಕ್ಕೊಂಡ್ಮೇಲೆ ಒಂದು ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ಲಾಕ್ ಒಳಗಡೆ ಹೋಗಿ ದಾರನ ಈ ರೀತಿ ಮೇಲೆ ತೊಗೊಂಬಂದು ಆನಂತರ ನಾವಿಲ್ಲಿ ಬೀಡ್ ಲಾಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಾಣಿಸುತ್ತೆ ಅದು ನೋಡೋದಕ್ಕೆ. ಈಗ ಮತ್ತೆ 3 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ನೋಡಿ, ಈ ಥರ 3 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಲಾಕ್ ಇರೋ ಜಾಗದಲ್ಲಿ ಹೋಗಿ ಮತ್ತೆ ಲಾಕ್ನ ಮಾಡ್ಕೋಬೇಕಾಗತ್ತೆ ನಾವು. ನೋಡಿ, ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದನೇ ನೀಡಲ್ ಮೇಲೆ 2 ಟೈಮ್ಸ್ ದಾರನ ತಗೋಬೇಕು. ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಮೇಲೆ ತಂದು 2 ಲೂಪಲ್ಲಿ 1 ಸಾರಿ, 2 ಲೂಪಲ್ಲಿ 1 ಸಾರಿ ಮತ್ತು ಇನ್ನೂ 2 ಲೂಪಲ್ಲಿ 1 ಸಾರಿ. ನಾವೇನು ಸ್ಟಾರ್ಟಿಂಗ್ ಆರ್ಚಲ್ಲಿ ಟ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ವಲ್ಲ, ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರನ ತಗೋತೀನಿ. ಅದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಮೇಲೆ ತಂದು 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ಮತ್ತು 2ರಲ್ಲಿ 1 ಸಾರಿ. ಸ್ನೇಹಿತರೆ, ಸ್ಯಾರಿ ಫುಲ್ಲು ನಾವು ಇಲ್ಲಿವರೆಗೂ ನಾನೇನು ಹಾಕ್ಕೊಂಡು ಬಂದೆ ಅಲ್ವಾ, ಅದೇ ರೀತಿ ನಾವು ಹಾಕ್ಕೊಂಡು ಹೋಗಬೇಕಾಗತ್ತೆ. ಹಾಗೆಯೇ ಬೀಡ್ ಪಕ್ಕದಲ್ಲಿ ಏನು ನಾವು ಆ ಕಡೆ ಒಂದು ಈ ಕಡೆ ಒಂದು 3 ಚೈನ್ನ ಹಾಕ್ಕೊಂಡಿದ್ದೀನಲ್ಲ, ಆ 3 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ಸ್ನೇಹಿತರೆ, ಇಲ್ಲಿ ಕುಚ್ಚುಗಳು ಕಟ್ಟಬೇಕಾದ್ರೂ ಅಷ್ಟೇ ತುಂಬ ಉದ್ದ ಕುಚ್ಚುಗಳನ್ನ ಯಾವುದೇ ಕಾರಣಕ್ಕೂ ಕಟ್ಕೊಳೋದಕ್ಕೆ ಹೋಗಬೇಡಿ. ನಾನು ಕೊನೆಯಲ್ಲಿ ತೋರಿಸ್ತೀನಿ. ಆದಷ್ಟು ನಮಗೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ನಾವು ಕುಚ್ಚುಗಳನ್ನ ಮಾಡ್ಕೋಬೇಕು ಇಲ್ಲಿ. ಸ್ನೇಹಿತರೆ, ಇದು ತುಂಬ ಅಂದರೆ ತುಂಬಾ ಒಂದು ಸಿಂಪಲ್ ಡಿಸೈನು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಸೊ ಅದಕ್ಕೋಸ್ಕರ ಯಾರೇ ಬಿಗಿನರ್ಸ್ ಈ ಒಂದು ವಿಡಿಯೋನ ನೋಡಿದ್ರೂ
ಒಂದು ಸಾರಿ ಈ ಒಂದು ಡಿಸೈನ್ನ ಟ್ರೈ ಮಾಡಿ ನೋಡಿ. ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನು. ನೋಡಿ, ಲಾಸ್ಟ್ ನೀವು ಎಂಡ್ ಮಾಡ್ಕೋಬೇಕಾದ್ರೆ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡಿದ್ದಾದಮೇಲೆ, ಅಂದರೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ 2 ಚೈನ್ನ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಕುಚ್ಚು ಹಾಕಿದ ಮೇಲೆ ತೋರಿಸ್ತೀನಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಅಂತನ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಸರ್ವೇ ಜನ ಸುಖಿನೋ ಭವಂತು.